ಅಧ್ಯಕ್ಷ ಕರ್ದಾರ ಅಂತ ಹೋಗಿಲ್ಲ ಅದು ಯಾಕಪ್ಪಾಗ ಎಕ್ಸ್ಪೆಲ್ ಮಾಡಿಬಿಟ್ಟ ನನ್ನ ಪಾಠದಿಂದ. ಗೌರವಾನ್ವಿತ ನಮ್ಮ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಮುಗಿಸ್ತಾ ಇದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಕಟ್ಟಲಿಕ್ಕೆ. ಅವ್ರು ಡಿನ್ನರ್ ಕರೆದಿದ್ದು ನಿಜ. ಎಲ್ಲರೂ ಕರೆದಾರೆ, ಎಲ್ಲ ಎಮ್ ಎಲ್ ಎ ಕರೆದಿದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೇನೆ, ಎಲ್ಲರೂ ಬರ್ತಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಇನ್ನು ಜೀವಂತ ಇದೆ. ನೋಡಪ್ಪ, ನಾಯಕ ಬದಲಾವಣೆ ಚರ್ಚೆ ಬೆಂಗಳೂರಿನಲ್ಲಿ ಈಗ ಆಗಬಾರ್ದು. ಇದಕ್ಕೊಂದು ಪೂರ್ಣ ವಿರಾಮ ಇಲ್ಲೇ ಸಿಗಬೇಕು. ಯಾಕಂದರೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಏನು ನಮ್ಮ ದಿಲ್ಲಿಗದೆ ಅವ್ರೇನು ಹೇಳ್ತಾರೆ ನಾವು ಕೇಳ್ತೇವೆ ಅಂತ ಹೇಳ್ತೇವೆ. ಆಗ ಹೈಕಮಾಂಡ್ ಅವರು ಏನು ನಿರ್ಣಯ ಮಾಡಬೇಕು. ಇಲ್ಲೇ ಚರ್ಚೆ ಮಾಡಿ ಏನು ಉಪಯೋಗ, ಏನು ಹಿಡಿದು ಇಲ್ಲ ಏನಾಗೋದಿಲ್ಲ. ಸೊ ಹೈಕಮಾಂಡ್ಗೂ ನಾನು ವಿನಂತಿ ಮಾಡ್ತೇನೆ, ಇದ್ರ ಬಗ್ಗೆ ಏನಿದ್ದು ನಿರ್ಣಯ ಮಾಡಿ. ಥ್ಯಾಂಕ್ ಯು. ಇತ್ಯರ್ಥ ಮಾಡೋದೇ ವಿಳಂಬ ಆಗ್ತಾ ಇದೆ ಅಂತ. ಇತ್ಯರ್ಥ ಮಾಡೋದು ವಿಳಂಬ ಆಗ್ತಾ ಇದೆ ಅಂತ ನಾನು ಹೇಳೋದಿಲ್ಲ. ಹೈಕಮಾಂಡ್ಗೂ ಅವರು ಕಾನ್ಸು ನೋಡ್ತಾ ಇರ್ಬೋದು, ಯಾವ ಪ್ರಕಾರ ಮಾಡಬೇಕು ಅಂತ ನೋಡ್ತಾ ಇರ್ಬೋದು, ಅವರು ವಿಚಾರ ಮಾಡ್ತಾ ಇರ್ಬೋದಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನಮ್ಮ ಅಧ್ಯಕ್ಷರಿದ್ದಾರೆ. ನೋಡ್ರಿ, ಬಜೆಟ್ ಭಾಳ ಚೆನ್ನಾಗಿದೆ, ನಾವು ಒಪ್ಕೊಳ್ತೇವೆ. ಭಾಳ ಆರ್ಥಿಕ ಸಮಸ್ಯೆಗಳು ಇವೆ. ಅದು ಆ ಪ್ರೊಸೆಸ್ದಲ್ಲಿ ಸಿದ್ದರಾಮಯ್ಯನ ಮೆಚ್ಚಬೇಕು. 17ನೇ ಬಜೆಟ್ ಅವ ಮಂಡಿಸಿದ್ದಾನೆ. ಮತ್ತು ದೇಶದಲ್ಲಿ ಯಾರು ಮುಖ್ಯಮಂತ್ರಿಯವರು ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಬಜೆಟ್ ಬಂದಿಲ್ಲ, ಅವ್ರು ನಾನು ಅಭಿನಂದಿಸ್ತೇನೆ. ಆದರೆ ಇವತ್ತು ಸಮಸ್ಯೆಗಳು ಎಷ್ಟೋ ಅಪೇಕ್ಷೆ ಇದೆ, ಎಲ್ಲ ಅಪೇಕ್ಷೆಗಳು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಬಜೆಟ್ ಅಂದರೆ ಅದಕ್ಕೂ ಒಂದು ಕೆಲವೊಂದು ನಿರ್ಬಂಧ ಇರ್ತವೆ. ಆದರೆ ಬಜೆಟ್ನಲ್ಲಿ ಸಾಕಷ್ಟು ಅವಕಾಶಗಳು ಅಭಿವೃದ್ಧಿ ಕೆಲಸಕ್ಕೂ ಕೊಟ್ಟಿದ್ದಾರೆ, ಆಡಳಿತ ಸುಧಾರಣೆಗೂ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಗ್ಯಾರಂಟಿ ಯೋಜನೆಯಲ್ಲಿ ಸಾಧಾರಣ 58,000 ಕೋಟಿ ರೂಪಾಯಿ ಹೋಗ್ತಾ ಇವೆ ವರ್ಷಕ್ಕೆ. ಈಗ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಏನು ಮಾತು ಕೊಟ್ಟೇವೆ, ಅದ್ರ ಪ್ರಕಾರ ಅನುಷ್ಠಾನದಲ್ಲಿ ಬರ್ತಾ ಇದೆ. ಈಗ ಅದು ನಾವು ಕಡಿಮೆ ಮಾಡಬೇಕಾದ್ರೂ ಸಹ ಅದು ಪಕ್ಷದಲ್ಲಿ ನಿರ್ಣಯ ಆಗಬೇಕಲ್ಲ. ಗ್ಯಾರಂಟಿಗಳಿಗೆ ಕೊಡ್ತಾ ಇರೋ ಅನುದಾನ ವರ್ಷ ಕಡಿಮೆ ಆಗ್ತಾ ಇದೆ. ಮೊದಲ ವರ್ಷ 56 ಕೊಟ್ಟಿದ್ರು, ಆಮೇಲೆ 52 ಕೊಟ್ಟಿದ್ರು. ಇಲ್ಲ, ಅದು ತಗೊಳ್ಳೋರು ಕಡಿಮೆ ಇದ್ರೆ ಏನು ಮಾಡಬೇಕು? ಯಾರು ಕೇಳಿದಾರೆ, ಯಾರ ಅರ್ಹತೆ ಇದೆ, ನ್ಯಾಯಬದ್ಧವಾಗಿ ಕಾಯ್ದೆಯಂತೆ ಯಾರ ಅರ್ಹತೆ ಇದೆ ಎಲ್ಲರೂ ಸಿಗ್ತಾ ಇದೆ. ಈ ನಮ್ಮ ಕ್ಷೇತ್ರದಲ್ಲಿ ಯಾರು ಬಂದು ನಮ್ಗೆ ಸಿಕ್ಕಿದೆ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಸಿಗ್ತಾ ಇದೆ. ಪಕ್ಷದಲ್ಲಿ ನಿರ್ಣಯ ಆಗಬೇಕು ಅಂತ ತಾವೇನಾರ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸರ್? ಇಲ್ಲ, ಪಕ್ಷದಲ್ಲಿ ಚರ್ಚೆ ಆಗಬೇಕು, ನಿರ್ಣಯ ಆಗಬೇಕು. ಒಬ್ಬ ಮುಖ್ಯಮಂತ್ರಿ ಒಬ್ಬರು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಒಮ್ಮೆ ನಿರ್ಣಯ ಆದ ನಂತರ ಶಾಸಕ ಪಕ್ಷಕ್ಕೆ ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಪರಿಹಾರ ಕರಿಬೇಕಾಗ್ತದೆ. ಹೈಕಮಾಂಡ್ಗೂ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜ್ಯದ ಜನ ನಾನು ಇರಬೇಕು ಅಂತ ಬಯಸಿದ್ದಾರೆ, ಹೈಕಮಾಂಡ್ ಅವಕಾಶ ಕೊಟ್ಟರೆ ಮುಂದೆ 2 ಬಜೆಟ್ ನಾನೇ ಬಂದು ಮಂಡಿಸ್ತೀನಿ ಅಂತ. ನಾ ಏನು ಹೇಳ್ಬೇಕು ಅದ್ರ ಬಗ್ಗೆ? ಇನ್ನು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಏನು ತಪ್ಪು ಹೇಳಿಲ್ಲ. ಅವ್ರಿಗೊಂದು ನಮ್ಮ ಮುಂದುವರಿಬೇಕಂತ ಅಪೇಕ್ಷೆ ಇದ್ರೆ ಏನು ತಪ್ಪಿಲ್ಲ. ಆದರೆ ಒಂದೊಂದು ಹೇಳಿದ್ದಾರೆ, ಹೈಕಮಾಂಡು ಅದಕ್ಕೆ ಒಪ್ಕೊಳ್ಬೇಕಂತ ಹೇಳಿದ್ದಾರೆ. ಸೊ ಹೈಕಮಾಂಡ್ ನಾನು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ, ಇಬ್ಬರು ಕೇಳಿ ಒಪ್ಕೊಂಡಾರೆ. ಹಾಗಾಗಿ ಪ್ರಶ್ನೆ ಏನಿಲ್ಲ, ಈ ಸಮಸ್ಯೆಗೆ ಪ್ರಶ್ನೆ ಇಲ್ಲ. ಬೆಂಗಳೂರಲ್ಲಿ ಚರ್ಚೆ ಮಾಡುವ ಸಮಸ್ಯೆ ಅದು ಅಲ್ಲ. ನಮಸ್ಕಾರ.